ಮಾರ್ಕೋ ಯಾನ್ಸನ್ ಭಾರತವನ್ನು ಸಮರ್ಥಿಸಿಕೊಂಡರು. ಹೌದು ಗಾಯ್ಸ್, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಎರಡನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಮಾರ್ಕೋ ಯಾನ್ಸನ್ ಭಾರತದ ವಿರುದ್ಧ 6 ವಿಕೆಟ್ಗಳನ್ನು ಪಡೆದರು ಮತ್ತು ಅದು ಅದ್ಭುತ ಪ್ರದರ್ಶನವಾಗಿತ್ತು. ಆದರೆ 2006ರ ಇಂಗ್ಲಿಷ್ ಬೇಸಿಗೆ ನಂತರ ಏಷ್ಯಾದಲ್ಲಿ ನಡೆದ ಯಾವುದೇ ಟೆಸ್ಟ್ ಪಂದ್ಯದಲ್ಲಿ ಶಾರ್ಟ್ ಬಾಲ್ ಮೂಲಕ 6 ವಿಕೆಟ್ ಪಡೆದ ಮಾರ್ಕೋ ಯಾನ್ಸನ್ ಮಾತ್ರ ಇದನ್ನು ಮಾಡಿ ತೋರಿಸಿದ್ದಾರೆ. ಏಷ್ಯಾದಲ್ಲಿ ಪಿಚ್ಗಳು ನಿಧಾನವಾಗಿರುತ್ತವೆ, ಬೌನ್ಸ್ ಕಡಿಮೆ ಇರುತ್ತದೆ. ಆದ್ದರಿಂದ ಶಾರ್ಟ್ ಬಾಲ್ ಮೂಲಕ ವಿಕೆಟ್ ಪಡೆಯುವುದು ತುಂಬಾ ಕಷ್ಟ. ಸಾಮಾನ್ಯವಾಗಿ ವೇಗದ ಬೌಲರ್ಗಳು ಇಲ್ಲಿ ಫುಲ್ಲರ್ ಬಾಲ್, ರಿವರ್ಸ್ ಸ್ವಿಂಗ್. ಅದಕ್ಕಾಗಿಯೇ ಅವರ 6 ಶಾರ್ಟ್ ಬಾಲ್ ವಿಕೆಟ್ಗಳು ಸಂಪೂರ್ಣವಾಗಿ ವಿಶಿಷ್ಟವಾದ ಪ್ರದರ್ಶನವಾಗಿದೆ. ಆದರೆ ಭಾರತ ಶಾರ್ಟ್ ಬಾಲ್ ವಿರುದ್ಧ ದುರ್ಬಲ ಅಲ್ಲ ಎಂದು ಮಾರ್ಕೋ ಯಾನ್ಸನ್ ಸಮರ್ಥಿಸಿಕೊಂಡಿದ್ದಾರೆ. ದುರ್ಬಲರು ಎಂದು ನನಗನ್ನಿಸುವುದಿಲ್ಲ ಎಂದು ಹೇಳಿದರು. ಉದಾಹರಣೆಗೆ ನಿತೀಶ್ ಕುಮಾರ್ ರೆಡ್ಡಿ, ನಾನು ಅವರೊಂದಿಗೆ ಸನ್ರೈಸರ್ಸ್ ನಲ್ಲಿ ಆಡಿದ್ದೇನೆ. ನಾನು ಐಪಿಎಲ್ ನಲ್ಲಿ ಅವರು ಶಾರ್ಟ್ ಬಾಲ್ ಅನ್ನು 50 ರೋಗಳಷ್ಟು ರೋಸ್ ಮೇಲೆ ಹೊಡೆಯುವುದನ್ನು ನೋಡಿದ್ದೇನೆ. ದುರ್ಬಲತೆ ವಿಷಯ ಎಂದು ನನಗನ್ನಿಸುವುದಿಲ್ಲ. ಇದು ಕೇವಲ ಆಟದ ಪರಿಸ್ಥಿತಿಯ ಕಾರಣದಿಂದಾಗಿ ಆಗುತ್ತದೆ. ಕೆಲವೊಮ್ಮೆ ಇದು ತುಂಬಾ ಕಷ್ಟಕರವಾಗುತ್ತದೆ.